ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಏಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ದೇವರ ವಿಗ್ರಹಗಳನ್ನು ಎಂದು ನಾವು ಶುದ್ಧಿ ಮಾಡ್ಕೋಬೇಕು, ಹಾಗೇನೆ ಈ ಒಂದು ಹಬ್ಬದಲ್ಲಿ ನಾವು ಏನೆಲ್ಲ ವಿಶೇಷತೆಗಳಿವೆ, ಅದರ ಜೊತೆಯಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ನಮಗೆ ತುಂಬ ಶುಭ ಫಲ ತಂದು ಕೊಡುತ್ತದೆ, ಯಾವ ಕೆಲಸಗಳನ್ನು ಮಾಡಬಾರದು, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಕೊಡ್ತಾ ಇದ್ದೇನೆ. ಮೊದಲು ನಾನು ಪೂಜಾ ವಿಗ್ರಹಗಳನ್ನ ಯಾವ ರೀತಿ ನಾವು ಯಾವ ಸಮಯದಲ್ಲಿ ಶುದ್ಧಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ನೋಡಿ, ನಾವು ಗುರುವಾರ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಸಹ ಮುಕ್ತಾಯ ಮಾಡಿರ್ತೇವೆ, ಹಾಗೆ ಅಮಾವಾಸ್ಯೆಯನ್ನು ಕೂಡ ಆಚರಣೆ ಮಾಡಿರ್ತೇವೆ. ಸೊ ಅಮಾವಾಸ್ಯೆ ಅಂತ ಬಂದಾಗ ನಾವು ಹೊಸ ಕಳಸದಲ್ಲಿ ಅಂದರೆ ಹೊಸ ಕಾಯಿಯನ್ನಿಟ್ಟು ನಾವು ಪೂಜೆನೂ ಮಾಡಿರ್ತೇವೆ. ನಂತರದಲ್ಲಿ ಬರುವಂಥದ್ದು ಶುಕ್ರವಾರ ನಾವು ಪ್ರತಿ ವಾರನೂ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿಯೇ ನಾವು ಪೂಜೆನೂ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಸೊ ನಾವು ಶುಕ್ರವಾರ ಎಲ್ಲ ದೇವ್ರ ಮನೆ ತೆಗೆಯೋದಕ್ಕೆ ಹೋಗಬಾರ್ದು, ಕ್ಲೀನ್ ಮಾಡೋದಕ್ಕೂ ಸಹ ಹೋಗಬಾರ್ದು. ಈಗ ನಮಗೆ ಹಬ್ಬ ಇರುವಂಥದ್ದು 15ನೇ ತಾರೀಕು ಸೋಮವಾರ ಹಬ್ಬ ಇರುವಂಥದ್ದು. ಸಂಕ್ರಾಂತಿ ಹಬ್ಬದ ದಿವಸವೇ ನೀವು ದೇವರ ವಿಗ್ರಹಗಳನ್ನಾಗಿರ್ಬೋದು, ಕಳಸವನ್ನಾಗಿರ್ಬೋದು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ಹೊಸದಾಗಿ ಕಳಸಕ್ಕೆ ಹೊಸ ಕಾಯಿಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ದೇವ್ರ ಮನೆ ಅಂದರೆ ಒಂದು ಸ್ವಲ್ಪ ಪೊರೆ ಕಟ್ಟಿರೋದಾಗಿರಲಿ ಅಥವಾ ದೇವ್ರ ಮನೆ ಸ್ವಲ್ಪ ಶುದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ಹಬ್ಬದ ದಿವಸ ಆಗಿರ್ಬೋದು, ಹಬ್ಬದ ದಿವಸ ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿಯೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ ನೀವು ಅಂಥ ಕೆಲಸಗಳನ್ನು ಮಾಡ್ಕೊಳ್ಳೋದಾದರೆ ನೀವು ಭಾನುವಾರನೇ ಮಾಡ್ಕೊಳ್ಳೋದು ಒಳ್ಳೆಯದು. ಭಾನುವಾರ ಹೆಂಗಿದ್ರೆ ನಾವು ಧನುರ್ಮಾಸ ಪೂಜೆ ಮಾಡ್ತೇವೆ, ಬೆಳಗ್ಗೆ ಅಷ್ಟೊತ್ತಿಗೆ ಸಮಯ ಆದರೆ ಮಾಡ್ಕೋಬೋದು. ಭಾನುವಾರ 4:15 6 ಗಂಟೆವರೆಗೂ ನಮಗೆ ರಾಹು ಕಾಲ ಇರುತ್ತೆ. ಆವಾಗ ನೀವು ದೇವ್ರ ಮನೆ ಶುದ್ಧಿ ಮಾಡೋದಕ್ಕೆ ಹೋಗಬೇಡಿ. ನಂತರದ ಸಮಯದಲ್ಲಿ ನೀವು ದೇವ್ರ ಮನೆ ಶುದ್ಧಿ ಮಾಡ್ಕೋಬೋದು. ಆದರೆ 4:15 ಒಳಗೂ ಕೂಡ ನೀವು ಎಲ್ಲವನ್ನು ತೆಗೆದು ಒಂದು ಶುದ್ಧಿಯನ್ನು ಮಾಡ್ಕೋಬೋದು. ಅಂದರೆ ಒಂದು 3 ಗಂಟೆ 3:30 ಹಿಡಿದು 4:15 ಒಳಗೆ ನೀವು ಎಲ್ಲ ದೇವರ ವಸ್ತುಗಳನ್ನು ತೆಗೆದು ದೇವ್ರ ಮನೆಯನ್ನೆಲ್ಲ ಕ್ಲೀನಾಗಿ ನಾವು ಶುದ್ಧಿ ಮಾಡಿಕೊಂಡು, ಸ್ವಲ್ಪ ಗಂಗಾಜಲ ಅಥವಾ ನೀವು ಹಸುವಿನ ಒಂದು ಗಂಜಲ ಇದ್ದರೆ ಗಂಜಲವನ್ನು ಹಾಕಿ ಶುದ್ಧಿ ಮಾಡಿಕೊಂಡು ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡು ತೆಗೆದಿಟ್ಕೊಂಡ್ಬಿಡಿ. ಸೋಮವಾರ ಬೆಳಗ್ಗೆ ನಿಮಗೆ ಹಬ್ಬ ಮಾಡೋದಕ್ಕೆ ಅನುಕೂಲ ಆಗುತ್ತದೆ. ಸಂಕ್ರಾಂತಿ ಹಬ್ಬದ ದಿವಸ ನಾವು ಹೊಸ ಕಾಯಿಯನ್ನಿಟ್ಟೆ ಪೂಜೆ ಮಾಡಬೇಕಾಗುತ್ತದೆ. ಅದು ನಮ್ಮ ಮನೆ ದೇವರ ಪೂಜೆಯೂ ಕೂಡ ಆಗಿರುತ್ತದೆ. ಅದರ ಜೊತೆಯಲ್ಲಿ ಅಮಾವಾಸ್ಯೆ ಕಾಯಿಯನ್ನು ಪಕ್ಕಕ್ಕಿಟ್ಟು ನೀವು ಒಂದು ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಿ, ನಂತರದಲ್ಲಿ ವಿಸರ್ಜನೆ ಆದ ಮೇಲೆ ಯಥಾ ಪ್ರಕಾರ ಅಮಾವಾಸ್ಯೆ ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಂದಿನ ದಿವಸವೇ ನೀವು ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. ನಂತರದಲ್ಲಿ ನೋಡಿ, ನಾವು ಸಂಕ್ರಾಂತಿ ಹಬ್ಬದ ದಿವಸ ಆದಷ್ಟು ಅವತ್ತಿನ ದಿವಸ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಅವತ್ತಿನ ದಿವಸ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹಾಗೆಯೇ ನಾವು ಸೂರ್ಯನಿಗೆ ಅರ್ಘ್ಯ ಬಿಡೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತಿ ಸಿಗ್ತಾ ಹೋಗುತ್ತದೆ. ಹಾಗೆಯೇ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತವೆ. ಆ ದಿವಸ ನಮಗೆ ನದಿ ಸ್ನಾನ ತುಂಬ ಪ್ರಮುಖವಾದದ್ದು. ಇನ್ನೂ ಒಂದು ಮಾಹಿತಿ ಹೇಳ್ಬೇಕು ನಾನು. ಅವತ್ತಿನ ದಿವಸ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು, ಆದರೆ ನೀವು ಮನೆ ದೇವರಿಗೆ ಹೋಗಿ ಬಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಮನೆ ದೇವರಿಗೆ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಬೇಗನೆ ಪರಿಹಾರವಾಗುತ್ತದೆ. ನಾವು ಏನೇ ಒಂದು ವ್ರತ ಪೂಜೆ ಏನೇ ಮಾಡಿದ್ರೂ ಕೂಡ ನಾವು ಮನೆ ದೇವರಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ, ಈಗ ಸಂಕ್ರಾಂತಿ ಹಬ್ಬ ಕೂಡ ವಿಶೇಷ. ನಾವು ಮನೆ ದೇವರಿಗೆ ಪೂಜೆ ಮಾಡೋದ್ರಿಂದ ಅವತ್ತಿನ ದಿವಸ ನೀವು ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಬರೋದು ಕೂಡ ತುಂಬಾ ಒಂದು ಒಳ್ಳೆಯ ಒಂದು ಶುಭ ಫಲ ಕೊಡುವಂಥದ್ದು. ಒಂದು ಪಕ್ಷದಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬದ ದಿವಸ ನದಿಗೆ ಹೋಗಿ ನೀವು ಸ್ನಾನ ಮಾಡಲು ಆಗದೆ ಹೋದಾಗ, ನೀವು ಮನೆಯಲ್ಲೇ ನಿಮ್ಮ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಗಂಗಾಜಲ ಜೊತೆಯಲ್ಲಿ ಕಪ್ಪು ಎಳ್ಳನ್ನು ಕೂಡ ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಮಕರ ಸಂಕ್ರಾಂತಿ ಹಬ್ಬದ ದಿವಸ ನಾವು ತಪ್ಪಾಗಿಯೂ ಕೂಡ ಈ ಒಂದು ಕೆಲವೊಂದು ಆಹಾರವನ್ನು ಸೇವಿಸಬಾರದು. ಅದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ಕೆಟ್ಟ ಪರಿಣಾಮ ಬೀರುವಂಥದ್ದು. ಅದು ಏನಪ್ಪ ಅಂತಂದರೆ, ಅವತ್ತಿನ ದಿವಸ ಯಾರು ಕೂಡ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಹಾಗೇನೆ ಇರುತ್ತೆ, ಅಂದರೆ ಹಬ್ಬ ತಾನೇ ನೋಡೋಣ ಅಂತ ಹೇಳಿ ನೀವು ಆಚರಣೆ ಮಾಡಿ ನಾವು ಅದನ್ನೆಲ್ಲ ತಿನ್ಕೊಳ್ತೀವಿ ಅಂತೇಳಿ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡೋದು, ಮದ್ಯ ಸೇವನೆ ಮಾಡೋದು, ಈ ಥರದ್ದೆಲ್ಲ ಕೆಲವೊಂದು ಮನೆಗಳಲ್ಲಿ ನಡೀತಾ ಇರುತ್ತೆ. ಆ ತಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮಕರ ಸಂಕ್ರಾಂತಿ ಹಬ್ಬದ ದಿವಸ ತಪ್ಪಾಗಿ ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು, ಮದ್ಯ ಸೇವನೆ ಮಾಡಬಾರ್ದು. ಆದಷ್ಟು ಒಂದು ದೇವರಿಗೆ ನೀವು ನೈವೇದ್ಯ ಇಡಬೇಕಾದ್ರೆ, ನೀವು ಕೂಡ ಪ್ರಸಾದವಾಗಿ ತೆಗೆದುಕೋಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು. ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದರೆ, ಅವತ್ತಿನ ದಿವಸ ನೀವು ಯಾರಿಗೂ ಕೂಡ ಮನಸ್ಸಿಗೆ ನೋವನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಆದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತೆ. ಅಪ್ಪಿತಪ್ಪಿ ಕೂಡ ಯಾರನ್ನೂ ಕೂಡ ನೀವು ಅವಮಾನ ಮಾಡಬೇಡಿ, ಯಾರಿಗೂ ಕೂಡ ನೀವು ಒಂದು ಕೆಟ್ಟ ಮಾತುಗಳು ಆಡಬೇಡಿ. ನೀವು ಆಡಿದ್ರಿ ಅಂತಂದರೆ ಅಲ್ಲಿಂದ ಇನ್ನೊಂದು ಮಾತುಗಳು ನೀವು ಕೇಳಬೇಕಾಗತ್ತೆ, ಅದು ಇನ್ನೂ ಸ್ವಲ್ಪ ಘೋರವಾಗಿರ್ಬೋದು. ಆ ರೀತಿಯಾಗಿ ಹಬ್ಬದ ದಿವಸ ನಾವು ಇನ್ನೊಬ್ಬರ ಹತ್ರ ಶಾಪ ಹಾಕ್ಸ್ಕೊಳ್ಳೋಕ್ಕಿಂತ, ಕೆಟ್ಟ ಮಾತುಗಳು ಹೇಳಿಸ್ಕೊಳ್ಳೋದಕ್ಕಿಂತ ನಾವೇ ಮೌನವಾಗಿದ್ದರೆ ತುಂಬಾ ಒಳ್ಳೆಯದು. ನೋಡಿ, ಮಕರ ಸಂಕ್ರಾಂತಿ ದಿವಸ ತುಂಬ ವಿಶೇಷ ಅಂತಂದರೆ ಗೋವಿನ ಪೂಜೆ. ನಾವು ಅವತ್ತಿನ ದಿವಸ ನೀವು ಆದಷ್ಟು ಗೋವಿನ ಪೂಜೆ ಮಾಡ್ಕೊಳ್ಳಿ. ಹಸುವಿಗೆ ಅವಲಕ್ಕಿ ಬೆಲ್ಲವನ್ನು ಕೊಡಿ. ಹಾಗೆ ಅವತ್ತಿನ ದಿವಸ ನೀವು ಪ್ರಸಾದ ಅಂತೇಳಿ ಸಿಹಿ ಪೊಂಗಲ್ ಮಾಡಿದರೆ ಆದಷ್ಟು ಸಿಹಿ ಪೊಂಗಲನ್ನು ಕೊಟ್ಟು ಹಸುವಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಕಾಲು ಮತ್ತು ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಹಾಗೆ ಮನೆ ಮುಂದೆ ನಿಮಗೆ ಯಾರೇ ಬಂದರೂ ಕೂಡ ಅವ್ರನ್ನ ಹಾಗೆ ವಾಪಸ್ ಕಳಿಸೋದಕ್ಕೆ ಹೋಗಬೇಡಿ. ಒಂದು ಭಿಕ್ಷುಕರೇ ಆಗಿರ್ಬೋದು, ಯಾರೋ ಒಬ್ಬರು ಏನೋ ಒಂದು ವಯಸ್ಸಾದಂಥರಾಗಿರ್ಬೋದು, ಮನೆ ಮುಂದೆ ಬಂದಾಗ ಯಾರಿಗೂ ಕೂಡ ಹಾಗೇ ಕಳಿಸೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಮಾಡಿ
ಮಾಡಿರುವಂಥ ಯಾವುದೇ ಒಂದು ಸಿಹಿ ತಿಂಡಿ ಆಗಿರ್ಬೋದು ಅದನ್ನು ಅವ್ರಿಗೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡಿ. ಈ ಮಕರ ಸಂಕ್ರಾಂತಿ ದಿವಸ ವಿಶೇಷ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನಾವು ಮನೆ ದೇವರಿಗೆ ಪೂಜೆ ಮಾಡೋದು, ಹಾಗೇನೆ ಬೇಗನೆ ಎದ್ದು ನಾವು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಹಾರ್ಗೆ ಬಿಡೋದು. ಸೂರ್ಯನಿಗೆ ಹಾರ್ಗೆ ಬಿಡಬೇಕಾದ್ರೆ ನೀರಿಗೆ ಒಂದು ಸ್ವಲ್ಪ ಮಟ್ಟಿಗೆ ನೀವು ಕಪ್ಪು ಎಳ್ಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾರ್ಗೆ ಬಿಡಿ, ಅದು ತುಂಬ ಒಳ್ಳೆಯದು. ಸೂರ್ಯನಿಗೆ ನೀವು ಹಾರ್ಗೆ ಬಿಟ್ಟ ನಂತರ ಆದಿತ್ಯ ಹೃದಯವನ್ನು ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ಕೂಡ ನೀವು ಒಂದು ಪರಿಹಾರ ಮಾಡ್ಕೋಬೋದು. ಈಗಾಗಲೇ ನಾನು ನಿಮಗೆ ಹೇಳ್ದಾಗೆ ಆದಷ್ಟು ಬಡವರಿಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅಥವಾ ನೀವು ದೇವಸ್ಥಾನದ ಹತ್ರ ಹೋಗಿದ್ದಾಗ ಅಲ್ಲಿ ಕೂಡ ನೀವು ಪ್ರಸಾದವನ್ನು ಹಂಚ್ಬರ್ಬೋದು. ಕಿಚಡಿಯನ್ನು ದಾನ ಮಾಡಬೇಕು. ಕಿಚಡಿ ಅಂದರೆ ಗೊತ್ತೇ ಇದೆಯಲ್ಲ, ಖಾರ ಪೊಂಗಲ್ ಮಾಡ್ಬೋದು. ಅದರಲ್ಲೂ ವಿಶೇಷ ಈಗ ಅವರೆಕಾಳನ್ನು ದಾನ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಅವರೆಕಾಳು, ಗೆಣಸು ಈ ರೀತಿಯಾಗಿ ವಿಶೇಷವಾಗಿ ನೀವು ಅವರೆಕಾಳನ್ನು ಹಾಕಿ ಕಿಚಡಿಯನ್ನು ತಯಾರಿ ಮಾಡಿ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಪ್ರಸಾದವಾಗಿ ನೀವು ದೇವಸ್ಥಾನದ ಹತ್ರನೂ ಕೂಡ ಹಂಚ್ಬೋದು. ಹಾಗೆ ಮನೆಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಮನೆ ಹತ್ರ ಬರುವಂಥವ್ರಿಗೂ ಕೊಡಿ. ಅದರ ಜೊತೆಯಲ್ಲಿ ಆದಷ್ಟು ಬಡವರಿಗೆ ನೀವು ತೆಗೆದುಕೊಂಡು ಕೊಡಬೇಕಾದ್ರೆ ಅದ್ರ ಜೊತೆಲೆ ನೀರನ್ನು ಸಹ ಸೇರಿಸಿ ಕೊಡಬೇಕಾಗುತ್ತೆ. ನಾವು ಏನೇ ದಾನ ಮಾಡಬೇಕಾದ್ರೂ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ದಾನ ಮಾಡಬೇಕಾಗತ್ತೆ. ನೀವು ಹಣವನ್ನಾದ್ರೂ ಕೊಡಿ, ಅಥವಾ ನಿಮ್ಗೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಕೈಲಾಗಿರುವಂಥ ಧಾನ್ಯಗಳನ್ನು ದಾನ ಮಾಡ್ಬೋದು. ಅದರ ಜೊತೆಲಿ ನೀವು ದೇವಸ್ಥಾನಕ್ಕೆ ಯಾರೂ ಸಿಗದೆ ಹೋದಾಗ ನೀವು ದೇವಸ್ಥಾನಕ್ಕೂ ಕೂಡ ಧಾನ್ಯಗಳನ್ನ ತೆಗೆದುಕೊಂಡು ಕೊಡ್ಬೋದು. ಅದರಲ್ಲೂ ನವಧಾನ್ಯಗಳನ್ನ ಪ್ಯಾಕೆಟ್ ಅಂತೂ ಸಿಕ್ಕೇ ಸಿಗುತ್ತೆ. ನವಧಾನ್ಯಗಳನ್ನ ತೆಗೆದುಕೊಂಡು ಹೋಗಿ ನೀವು ಅದರ ಜೊತೆಲಿ ಒಂದು ಕುಂಬಳಕಾಯಿನೂ ಸಹ ತೆಗೆದುಕೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ತುಂಬ ವಿಶೇಷವಾಗಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕರ ಸಂಕ್ರಾಂತಿ ಹಬ್ಬ ತುಂಬಾನೇ ಎಲ್ಲ ಕಡೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅವತ್ತಿನ ದಿವಸ ಸೂರ್ಯ ದೇವರು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆ ಕಾರಣಕ್ಕಾಗಿ ನಾವು ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತೇಳಿ ಕರಿತೇವೆ. ಹಾಗೆಯೇ ಈ ಮಕರವು ಶನಿಯ ಒಡೆತನದ ರಾಶಿಯಾಗಿದ್ದು ಶನಿ ಮತ್ತು ಸೂರ್ಯ ದೇವನ ಇಬ್ಬರ ಅನುಗ್ರಹವನ್ನು ಕೂಡ ನೀವು ಪಡೆಯಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.